ಹಲೋ ಎವ್ರಿವನ್. 39ನೇ ಪ್ರಶ್ನೆಯನ್ನು ನೋಡೋಣ. ಸಾವಯವ ಸಂಯುಕ್ತಗಳ ಒಂದು ಗುಂಪಿನ ಮೊದಲ ಸದಸ್ಯನ ಅಣುಸೂತ್ರ CH2O ಅಂದ್ರೆ HCHO ಆಗಿದೆ. ಈ ಗುಂಪಿನ ಸದಸ್ಯರು ಅನುರೂಪ ಶ್ರೇಣಿಯಲ್ಲಿದ್ದರೆ ಈ ಗುಂಪಿನ ಮೂರನೇ ಸದಸ್ಯನ ಹೆಸರು ಮತ್ತು ಅಣುಸೂತ್ರವನ್ನು ನಿರ್ಧರಿಸಿ. ಈ ಸಾವಯವ ಸಂಯುಕ್ತಗಳ ಗುಂಪಿಗಿರುವ ಸಾಮಾನ್ಯ ಹೆಸರೇನು? ಸೊ ಇಲ್ಲೇನಂತ ಹೇಳ್ತಾ ಇದ್ದಾರೆ, ಮೊದಲನೇ ಸದಸ್ಯ CH2O ಅಂತ ಕೊಟ್ಟಿದ್ದಾರೆ ಅಥವಾ HCHO. ಇದನ್ನ ನಾವು ಹೇಗೆ ಬರಿಬಹುದು? HCHO ಅಂತ ಬರಿಬಹುದು. ಸೊ ಈ ಒಂದು ರಚನಾ ಸೂತ್ರವನ್ನ ನೀವು ಗಮನಿಸಿದ್ರೆ ಇಲ್ಲಿರುವಂತಹ ಕ್ರಿಯಾ ಗುಂಪು C⋯O ಮತ್ತೆ H. ಇದು ಯಾವ ಒಂದು ಕ್ರಿಯಾಗುಂಪನ್ನ ಸೂಚಿಸ್ತಾ ಇದೆ? ಹಾಗಿದ್ರೆ ಅಲ್ಡಿಹೈಡ್ ಅನ್ನ ಸೂಚಿಸ್ತಾ ಇದೆ. ಅಲ್ಡಿಹೈಡಿಗೆ ನಾವು CHO ವನ್ನ ಬಳಸೋದು. ಈ CHO ಗುಂಪು ಇದ್ರೆ ಅಂತಹ ಸಂಯುಕ್ತಗಳನ್ನ ನಾವು ಸಾಮಾನ್ಯವಾಗಿ ಅಲ್ಡಿಹೈಡ್ಗಳು ಅಂತ ಕರಿತೀವಿ. ಈಗ ಇದು ಮೊದಲನೇ ಸದಸ್ಯ ಆದ್ರೆ ಮುಂದಿನ ಸದಸ್ಯ ಅಥವಾ ಯಾವುದೇ ಒಂದು ಸಂಯುಕ್ತಗಳು ಅನುರೂಪ ಶ್ರೇಣಿಯಲ್ಲಿದ್ದಾಗ ಎರಡು ಸಂಯುಕ್ತಗಳ ವ್ಯತ್ಯಾಸ CH2 ಘಟಕ ಆಗಿದೆ ಅನ್ನೋದನ್ನ ನಾವು ಇವಾಗಲೇ ಅರ್ಥ ಮಾಡ್ಕೊಂಡಿದ್ದೀವಿ. ಹಾಗಾಗಿ ಈಗ ಮೊದಲನೇ ಸದಸ್ಯ HCHO ಆದ್ರೆ ಎರಡನೇ ಸದಸ್ಯ ಏನಾಗ್ಬೇಕಾಯ್ತು? ಇದಕ್ಕೆ ಒಂದು CH2 ಘಟಕವನ್ನ ನಾವು ಸೇರಿಸ್ಬೇಕಾಯ್ತು. ಅಂದ್ರೆ H ಮತ್ತೆ CH2 ಸೇರಿ CH3. ಈ CHO ಹಾಗೆ ಉಳ್ಕೊಳ್ಳತ್ತೆ. ಇದು ಎರಡನೇ ಸದಸ್ಯ ಆಯ್ತು. ಇನ್ನು ಮೂರನೇ ಸದಸ್ಯ ಆಗ್ಬೇಕು ಅಂತ ಅಂದ್ರೆ ಇದಕ್ಕೆ ನಾವು ಇನ್ನೊಂದು CH2 ಘಟಕವನ್ನ ಸೇರಿಸ್ಬೇಕಾಯ್ತು. ಅಲ್ಲಿಗದು C2H5 ಅಥವಾ CH3 CH2 CHO ಅಂತ ಬರಿಬಹುದು. ಸೊ ಇದರ ಹೆಸರು ಪ್ರೋಪೇನಾಲ್. ಪ್ರೋಪೇನಾಲ್ ಅನ್ನುವಂತಹದ್ದು ಇದರ ಹೆಸರಾಗಿರುತ್ತೆ. ಹಾಗೆಯೇ ಈ ಒಂದು ಸಂಯುಕ್ತಗಳ ಗುಂಪಿಗಿರುವಂತಹ ಸಾಮಾನ್ಯ ಹೆಸರು ಅಲ್ಡಿಹೈಡ್ ಗುಂಪು ಅಂತ ಕರಿತೀವಿ. ಅಲ್ಡಿಹೈಡ್ಗಳು ಅಂತ ಹೇಳ್ತೀವಿ. ಸೊ ಇಲ್ಲಿ ಉಂಟಾಗಿರುವಂತಹ ಮೂರನೇ ಸದಸ್ಯ ಪ್ರೋಪೆನಾಲ್ ಆದ್ರೆ ಈ ತರಹದ ಸಂಯುಕ್ತಗಳನ್ನ ನಾವು ಸಾಮಾನ್ಯವಾಗಿ ಅಲ್ಡಿಹೈಡ್ಗಳು ಅಂತ ಕರಿತೀವಿ.